ಗೈಸ್ ಥಿಯೇಟರ್ ರೀಚ್ ಆಗಿದ್ದೀನಿ. ಇದೇ ಮೂವಿ ಹೊಂಟಿರೋದು. ಗೈಸ್ ಫೈನಲಿ ಅನ್ನ ಸಾರು ತಟ್ಟಿಗೆ ಬಂದು ಬಿದ್ದಿದೆ. ಗೈಸ್ ಇಲ್ಲಿ ವಿಡಿಯೋಗೆ RCBದು ಮತ್ತು CSK ಜರ್ಸಿ ತೊಗೊಳಕ್ಕೆ ಬಂದಿದ್ದೀನಿ ನಾನು ಗಗನ್. ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್ ಇವತ್ತಿನ ಬ್ಲಾಗ್ನ ನಾನು ನಮ್ಮನೆ ಟೆರೇಸಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಿನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ನೈಟ್ ಮ್ಯಾಚ್ ಎಲ್ಲ ನೋಡಿ ಹಂಗೆ ಮಲಗಿದ್ವಿ. ಆಮೇಲೆ ಬೆಳಿಗ್ಗೆ ಎದ್ದು ಡೈರೆಕ್ಟಾಗಿ ಮತ್ತೆ ದಾವಣಗೆರೆಗೆ ಬಂದೆ. ಸೊ ಅದಕ್ಕೆ ಮತ್ತು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಗೈಸ್ ನಿನ್ನೆ RCB ವಿನ್ ಆಯಿತು, ತುಂಬ ಖುಷಿ ಆಯಿತು. ಫಸ್ಟ್ನೇ ಮ್ಯಾಚ್ ವಿನ್ ಆಗಿರೋದು. ಅದು ಬಿಟ್ಟರೆ ಗೈಸ್ ಈಗ ನಾನು ಸಂಜೆ ಲೋ ಮಾಕ್ಟೇಲ್ ಮೂವಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗೈತೆ ಅಂತಿದ್ದಾರೆ. ನಾನು ನೋಡಿ ನಿಮಗೊಂದು ಆನೆಸ್ಟ್ ರಿವ್ಯೂ ಕೊಡ್ತೀನಿ, ಹೇಗಿದೆ ಆ ಮೂವಿ ಅಂತ. ಗೊತ್ತಿಲ್ಲ ಹೇಗಿದೆ ಅಂತ, ಹೋದ್ಮೇಲೆ ಗೊತ್ತಾಗೋದು. 6 ಗಂಟೆ ಶೋ ಬುಕ್ ಮಾಡಿದ್ದೀನಿ. ಇಲ್ಲಿಂದ ಫಸ್ಟ್ ಅಲ್ಲಿಗೆ ಹೋಗ್ಬೇಕು. ಈಗ ಸದ್ಯಕ್ಕೆ ಹೋಗಿ ಊಟ ಮಾಡಿಕೊಂಡು ಇಲ್ಲಿಂದ ಒಂದು 6 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ದೀನಿ. ಹೋಗೋಣ ಬನ್ನಿ ಗೈಸ್. ಸೊ ಗೈಸ್ ಈಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ನಿನ್ನೆ ರೀಲ್ಸ್ ಮಾಡೋಕ್ಕೆ ಹೋಗಿದ್ನಲ್ಲ. ಸೊ ಈಗ ಮತ್ತೆ ಕಂಟೆಂಟ್ ಇದ್ದಿದ್ದಿಲ್ಲ ಇವತ್ತು ಪೋಸ್ಟ್ ಮಾಡೋಕ್ಕೆ ಯಾವುದು. ಸೊ ಅದಕ್ಕೆ ಕನ್ಸಿಸ್ಟೆನ್ಸಿ ಬಿಡಬಾರ್ದು ಅಂತ ಈಗ ಮತ್ತೆ ರೀಲ್ಸ್ ಮಾಡೋಕ್ಕೆ ಅಲ್ಲಿಗೆ ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಅದೇ ಗ್ಯಾಪಲ್ಲಿ ಒಂದು ಸ್ಪ್ರೈಟ್ ಕುಡ್ಕೊಂಡು ಹೋಗ್ತಾಯಿದ್ದೀನಿ ಗೈಸ್. ಬನ್ನಿ ರೀಲ್ಸ್ ಮಾಡಿಕೊಂಡು ನಾನು ಮತ್ತೆ ವಾಪಸ್ ಮನೆಗೆ ಬಂದು ಅದೇ ಹೇಳ್ದಾಗೆ ಮೂವಿಗೆ ಹೋಗ್ಬೇಕು ಇವತ್ತು. ಗೈಸ್ ಇಲ್ಲಿ ವೀಡಿಯೋಗೆ RCBದು ಮತ್ತು CSK ಜರ್ಸಿ ತೊಗೊಳಕ್ಕೆ ಬಂದು ನಾನು ಗಗನ್ ಅಣ್ಣ. ಈಗ ಟ್ರಯಲ್ ಆಯಿತು. ಸೊ ಇಲ್ಲಿಂದ ಶಿಸ್ತ ಹೋಗಿ ರೀಲ್ಸ್ ಮಾಡಬೇಕು. ಇದೇ ಕಂಟೆಂಟ್ ಗೈಸ್ ನಮಗೆ ಒಂದು 3 ತಿಂಗಳು ಆಗುತ್ತಾ. ಓಕೆ ಬನ್ನಿ ಪೇ ಮಾಡಿ ಹೋಗೋಣ. ಸೊ ಗೈಸ್ ಈಗ ರೀಲ್ಸ್ ಮುಗಿಸ್ಕೊಂಡು ನಾನು ನಮ್ಮ ಗಗನ್ ಹತ್ರ ಡ್ರಾಪ್ ಹಾಕ್ಸ್ಕೊತಿದ್ದೀನಿ. ಸೊ ಇಲ್ಲಿಂದ ಮನೆಗೆ ಹೋಗಿ ಸ್ವಲ್ಪ ರೆಡಿಯಾಗಿ ನಾನು ಹೇಳ್ದಂಗೆ ಮೂವಿಗೆ ಹೋಗ್ಬೇಕು. ಬನ್ನಿ ಹೋಗುವ. ಒಳ್ಳೊಳ್ಳೆ ಕಂಟೆಂಟ್ ಚೆನ್ನಾಗಿರೋ ರೀಲ್ಸ್ ಮಾಡಿದ್ದೀವಿ. ಗೈಸ್ ಈಗ ರೆಡಿಯಾಗಿ ನಾನೀಗ ಟ್ಯಾಕೀಸ್ ಹತ್ರ ಹೊಂಟೀನಿ. ನಮ್ಮ ಮಮ್ಮಿಗೆ ಬಾಯ್ ಹೇಳಿ. ಬಾಯ್ 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 ಬಾಯ್. ಇಲ್ಲ ಆಗಲ್ಲ. ಸೊ ಲೆಟ್ಸ್ ಗೋ ಗೈಸ್, ಹೋಗುವ ಬನ್ನಿ. ಈಗ ಆಟೋದಲ್ಲಿ ಹೋಗಿ ಶಿಸ್ತಾ ಥಿಯೇಟರ್ ಹತ್ರ ಇಳಿಬೇಕು. ಗೈಸ್ ಇವಾಗ ಈಗ ಎದ್ದಾಳೆ, ಅಟ್ಯಾಕ್ ಮಾಡ್ತಿದ್ದಾಳೆ ಗೈಸ್. ನಿನ್ನಿಂದ ಅಟ್ಯಾಕ್ ನೋಡಿ ಮಕ ಮುಚ್ಕೊತಾಳೆ. ಗೈಸ್ ಆಟೋ ಹತ್ತಿದ್ದೀನಿ. ಥಿಯೇಟ್ರ್ ಅಣ್ಣಂಗೆ ಗಾಡಿ ಕೊಡ್ಲಿದ್ದಾಗ್ಬಿಟ್ಟಿದೆ. ಗೈಸ್ ಥಿಯೇಟ್ರ್ ರೀಚ್ ಆಗಿದ್ದೀನಿ. ಇದೇ ಮೂವಿ ಹೊಂಟಿರೋದು, ಲೋ ಮಾಕ್ಟೇಲ್. ಸೊ ಬನ್ನಿ, ಜನ ಇದ್ದಾರೆ ಅಷ್ಟೇ. ಸೊ ಒಳಗೆ ಹೋಗ್ಬೇಕು. ಟಿಕೆಟ್ ತೆಗ್ಸಿದ್ದಾಯ್ತು ಗೈಸ್ ಒಳಗೆ ಬಂದು ಕೂತಿದ್ದೀನಿ. ಈಗ ಸ್ಕ್ರೀನ್ ಆನ್ ಆಯ್ತು ನೋಡಿ. ಸೊ ಲೆಟ್ಸ್ ಗೋ ಗೈಸ್. ಈಗ ಇಂಟರ್ವೆಲ್ ಬಿಡ್ತು. ನಾನು ದಿಲ್ಖುಷು ಚಿಪ್ಸು ಒಂದು ವಾಟರ್ ಬಾಟ್ಲನ್ನ ತೊಗೊಂಬಂದು ಕೂತಿದ್ದೀನಿ. ಈಗ ಇಂಟರ್ವೆಲ್ ಬಿಟ್ಟಿದೆ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಸಖತ್ತಾಗಿತ್ತು. ಹೊರಗಡೆ ರಿವ್ಯೂ ಹೇಳ್ತೀನಿ ನಿಮಗೆ. ಸೊ ಈಗ ಇಂಟರ್ವೆಲ್ ಬಿಟ್ಟಿದೆ. ಇದು ತಿಂದು ನಿಮಗೆ ಹೊರಗಡೆ ರಿವ್ಯೂ ಹೇಳ್ತೀನಿ ಬನ್ನಿ. ಗೈಸ್ ಫೈನಲಿ ಮೂವಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ನೋಡಿ. ಅದಕ್ಕೆ ಅಲ್ಲಿ ಟ್ರೈನ್ ಬರ್ತಾಯಿದೆ. ಸೊ ಇದು ರಿವ್ಯೂ ಮನೇಲಿ ಹೋಗಿ ಕೊಡ್ತೀನಿ ಬನ್ನಿ. ಇಲ್ಲಿ ಏನು ಕೇಳಿಸಲ್ಲ. ಮೂವಿ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ಗೈಸ್ ಫೈನಲಿ ನಾನು ಮೂವಿ ಮುಗಿಸ್ಕೊಂಡು ಮನೆಗೆ ಬಂದೆ. ನಾನು ರಿವ್ಯೂ ಕೊಡೋಕ್ಕೆ ಕಾಮಾಗಿರೋಕ್ಕೆ ಟೆರೇಸ್ ಮೇಲೆ ಬಂದು ರಿವ್ಯೂ ಕೊಡ್ತಿದ್ದೀನಿ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಒಂಥರ ಅಂದರೆ ಅಪ್ಪ ಮಗಳದು ಒಂದು ಇದು ಕ್ರಿಯೇಟ್ ಮಾಡಿದ್ದಾರೆ ಮೂವಿಯಲ್ಲಿ. ಸಖತ್ತಾಗಿ ಯಾರ್ಯಾರು ಹೋಗಿಲ್ಲ ನೋಡಿಲ್ಲೋ ಹೋಗಿ ನೋಡಿ. ತುಂಬ ಚೆನ್ನಾಗಿತ್ತು ಗೈಸ್. 150 ರೂಪಾಯಿ ಎದಕ್ಕೂ ಲಾಸ್ ಇಲ್ಲ, ಕೊಟ್ಟು ಮೂವಿನ ನೋಡ್ಬೋದು. ಸೊ ಬನ್ನಿ ಈಗ ಕೆಳಗಡೆ ಹೋಗಿ ಒಳ್ಳೆ ಚಿಕನ್ ಸಾರು ಊಟ ಇದೆ, ಊಟ ಮಾಡಿ ವ್ಲಾಗ್ನ ಎಂಡ್ ಮಾಡ್ತೀನಿ. ಗೈಸ್ ಈ ನಾಯಿ ಇದೆಯಲ್ಲ, ಇದು ನಮ್ಮ ಮನೆ ಹೊಸ್ಲು ಬಿಟ್ಟು ಹೋಗಲ್ಲ ಅಂತತಿ. ನೀವೆಷ್ಟು ಬಂಡ್ ಮಾಡಿದರೂ ಹೋಗಲ್ಲ. ಹೋಗು ಅಂದ್ರೆ ಹೋಗಲ್ಲ ಗೈಸ್. ನಮ್ಮ ಮನೆಗೆ ಇದು ಅಂಟ್ಕೊಂಡ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಗಾಯ್ಸ್ ನಮ್ಮಮ್ಮ ಬಡಿಸ್ತವ್ರೆ ನೋಡಿ ಚಿಕನ್ ಸಾರು. ನಮ್ಮ ಅಕ್ಕ ನೋಡಿ ಅಲ್ಲಿ ಬಕ ಪಕ್ಷಿ ಕಾದಂಗೆ ಕಾಯಕ್ಕೆ ಹೋಗ್ತಾಳೆ. ಸೊ ಚಿಕನ್ ಅನ್ನ ಸಾರು ತಟ್ಟಿಗೆ ಬಂದು ಬಿದ್ದಿದೆ, ತಿನ್ನುವ. ಸೊ ಗೈಸ್ ಈಗ ಜಸ್ಟ್ ಊಟ ಮುಗಿಸಿ ಸೊ ಹೊರಗಡೆ ಹಾಗೆ ವಾಕಿಂಗ್ ಮಾಡ್ತಾಯಿದ್ದೀನಿ ಒಬ್ಬನೇ. ಸೊ ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ವೀಡಿಯೋಗೋಸ್ಕರ ಕಾಯ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಟೇಕ್ ಕೇರ್.